ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಶಂಕರಪೋಳಿ ರೆಸಿಪಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಈ ಒಂದು ಅಳತೆಯ ಬೌಲ್ನಲ್ಲಿ ನಾನು ಹಾಲನ್ನು ಸೇರಿಸ್ತಾ ಇದ್ದೇನೆ. 1 ಬೌಲ್ ಹಾಲು. ಇದಕ್ಕೆ ನಾನು ಅದೇ ಅಳತೆಯ 1 ಬೌಲ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಹಾಲಲ್ಲಿ ಸಕ್ಕರೆ ಕರಗಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟವ್ ಆನ್ ಮಾಡಿ ಅದರ ಮೇಲೆ ಈ ಒಂದು ಪಾತ್ರೆನ ಇಡ್ತಾ ಇದ್ದೇನೆ. ಹಾಲನ್ನು ಜಾಸ್ತಿ ಕುದಿಸ್ಬಾರ್ದು, ಸಕ್ಕರೆ ಕರಗಲಿ ಅಂತ ಈ ರೀತಿ ಮಾಡ್ತಾ ಇರೋದು. ಸಕ್ಕರೆ ಕರಗುವಷ್ಟು ಮಾತ್ರ ಹಾಲನ್ನು ಬಿಸಿ ಮಾಡ್ಕೋಬೇಕು. ಇದಕ್ಕೆ ನಾನು 1 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಸೇರಿಸ್ಬೋದು. ಎಣ್ಣೆ ಆದರೆ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ, ಹೆಚ್ಚು ಎಣ್ಣೆ ಹಾಕಬಾರ್ದು. ತುಪ್ಪ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ತುಪ್ಪನ ಸೇರಿಸ್ತಾ ಇದ್ದೇನೆ. ಈಗ ಇದು ಸಕ್ಕರೆ ಕರಗಿದೆ, ನಾನು ಸ್ಟವ್ ಆಫ್ ಮಾಡ್ತೇನೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಈ ಒಂದು ಮೈದಾ ಹಿಟ್ಟು ನಾನು ಏನು ಹಾಲು ಮತ್ತು ಸಕ್ಕರೆ ತೊಗೊಂಡಿದ್ನಲ್ಲ ಆ ಬೌಲಲ್ಲಿ 3 ಕಪ್ ಅಳತೆಯಾಗಿದೆ. ಸ್ವಲ್ಪ ಉಪ್ಪನ್ನು ಸೇರಿಸಿ, ಅಂದರೆ 1/4 ಸ್ಪೂನಷ್ಟು ಸಾಕು. ಇದಾದಮೇಲೆ ಇದಕ್ಕೆ ನಾವು ಈಗಾಗಲೇ ಕಾಯಿಸ್ಕೊಂಡಿದ್ವಲ್ಲ ಸಕ್ಕರೆ ನೀರು ಹಾಲಲ್ಲಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು. ಒಟ್ಟಿಗೆ ಎಲ್ಲದನ್ನೂ ಹಾಕ್ಕೋಬೇಡಿ. ನೋಡಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು, ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿಯಾಗಿ ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೊತಾ ಹೋಗಬೇಕಾಗುತ್ತೆ. ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಇಲ್ಲಿ ಏನು ನಾವು ಸಕ್ಕರೆ ನೀರು ಕಾಯಿಸ್ಕೊಂಡಿದ್ವಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಅದಕ್ಕೆ ಬೇಕಾದಂಥ ಹಿಟ್ಟು ಮತ್ತೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ನಾವು ಕಲಿಸ್ಬೇಕಾದ್ರೇ ಅದು ಗೊತ್ತಾಗುತ್ತೆ ತೆಳುವಾಗಿದೆಯಾ ಗಟ್ಟಿಯಾಗಿದೆಯಾ ಅಂತ ಹೇಳ್ಬಿಟ್ಟು. ಈಗ ನಾನು ಉಳಿದಂತಹ ಸಕ್ಕರೆ ನೀರನ್ನು ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ತಕ್ಕಂತೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲವನ್ನು ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿ ಬರೋವರೆಗೂ, ಚಪಾತಿ ಹಿಟ್ಟಿನ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಬರಬೇಕು. ಯಾಕೆಂದರೆ ಈ ಹಿಟ್ಟಲ್ಲಿ ನಾವು ಈಗ ಚಪಾತಿಯನ್ನು ಅರಿಬೇಕಾಗುತ್ತೆ. ನೋಡಿ ಚೆನ್ನಾಗಿ ಬರ್ತಾಯಿದೆ, ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಚಪಾತಿ ಹಿಟ್ಟಿನ ರೀತಿಯಲ್ಲಿ ತಯಾರಾಗೋಯ್ತು. ಇವಾಗ ನಾವು ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಎತ್ತಿಡೋಣ. ಇದೇ ಸಮಯದಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ನಾವೇನು ಮಾಡಬೇಕು, ಎಣ್ಣೆ ಬಿಸಿ ಆಗೋವರೆಗೂ ಇದನ್ನು ಚಪಾತಿಗಳನ್ನು ಮಾಡ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ಒಂದು 3 ಭಾಗ ಮಾಡ್ಕೊತೀನಿ. 3 ಅಥವಾ 4 ಭಾಗ ಮಾಡ್ಕೋಬೋದು. ಈಗ ನಾನು 3 ಉಂಡೆಗಳನ್ನು ಈ ರೀತಿಯಾಗಿ ಮಾಡ್ಕೊತಿದ್ದೀನಿ. ಇದರಲ್ಲಿ 3 ಚಪಾತಿ ಆಗುತ್ತೆ. ಸಾಮಾನ್ಯವಾಗಿ ನಾವು ಚಪಾತಿಯನ್ನು ಲಟ್ಟಿಸ್ಬೇಕಾದ್ರೆ ತೆಳುವಾಗಿ ಲಟ್ಟಿಸ್ತೀವಿ, ಆದರೆ ಈ ಶಂಕರಪೋಳಿ ಮಾಡಬೇಕಾದ್ರೆ ಚಪಾತಿಯನ್ನು ದಪ್ಪನಾಗಿ ಲಟ್ಟಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಚಪಾತಿಯನ್ನು ನಾವು ಕಟ್ ಮಾಡಿದಾಗ ಅದು ಪೀಸ್ಗಳೆಲ್ಲ ದಪ್ಪನಾಗಿ ಇರಬೇಕಾಗುತ್ತೆ, ಆಗಲೇ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ ಈ ರೀತಿಯಾಗಿ ನಾನು 3 ಉಂಡೆಗಳನ್ನು ಈ ರೀತಿಯ ಸೈಜಿನಲ್ಲಿ ಚಪಾತಿನ ಹಾಕ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ದಪ್ಪ ಬರಬೇಕು. ಇದನ್ನು ಇವಾಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಪಿಜ್ಜಾ ಕಟರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಚಾಕುವಿನಿಂದ ಕೂಡ ಕಟ್ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಸಾಮಾನ್ಯವಾಗಿ ಡೈಮಂಡ್ ಶೇಪನ್ನು ಮಾಡ್ಕೋತೀವಿ, ಇಲ್ಲಾಂದರೆ ಸ್ಕ್ವೇರ್ ಶೇಪನ್ನು ಮಾಡ್ಕೋಬೇಕಾಗುತ್ತೆ. ಆ ರೀತಿಯಾಗಿ ಮಾಡಿಕೊಂಡ್ರೆ ಅದು ಶಂಕರಪೋಳಿಗೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಶೇಪ್ಗಳು ರೆಡಿ ಆಯಿತು. ಇದೆಲ್ಲ ಒಂದೊಂದೇ ಆಗಿ ನಾನು ಎತ್ತಿಟ್ಕೊತಾ ಇದ್ದೀನಿ. ಶೇಪು ಚೆನ್ನಾಗಿ ಕೂಡ ಬಂದಿದೆ, ಡೈಮಂಡ್ ಶೇಪ್ ಆಗಿ ಬಂದಿದೆ ಇದು. ಈಗ ಇದೆಲ್ಲವನ್ನು ಫ್ರೈ ಮಾಡ್ಕೋಬೇಕು. ನಾನು ಈ ರೀತಿಯಾಗಿ ಈ ಒಂದು ಎಣ್ಣೆಯಲ್ಲಿ ಡಿಪ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು. ಏಕೆಂದರೆ ಅದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ ಅದು. ನೋಡಿ ಇವಾಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಎರಡೂ ಬದಿಯಲ್ಲಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಗ್ಚಿ ಹಾಕ್ತಾ ಇರಬೇಕು. ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಾಗಲಿ ಅಥವಾ ಹೈ ಫ್ಲೇಮಲ್ಲಾಗಲಿ ದಯವಿಟ್ಟು ಇಟ್ಕೋಬೇಡಿ. ಯಾಕೆಂದರೆ ಮೇಲೆ ಕೆಂಪಗಿದ್ರೂ ಒಳಗಡೆ ಅದು ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಸಮ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಕಲರ್ ಬಂದಿದೆ ಇವಾಗ, ತುಂಬಾ ಚೆನ್ನಾಗಿ ಶಂಕರಪೋಳಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದು ನೋಡೋಕ್ಕೆ ಮೆತ್ತಗಿರುತ್ತೆ. ಒಂದು 10 ನಿಮಿಷ ಆದಮೇಲೆ ಇದು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಸೌಂಡು. ಈ ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿ ಶಂಕರಪೋಳಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಥ್ಯಾಂಕ್ಸ್ ಫಾರ್ ವಾಚಿಂಗ್.